ನೈತಿಕ ಶಿಕ್ಷಣದಿಂದಲೇ ಇಂದು 25 ವರ್ಷದ ಹಳೆ ವಿದ್ಯಾರ್ಥಿನಿಯರ ಗುರುವಂದನಾ ಕಾರ್ಯ ಶ್ಲಾಘನೀಯ. ಆರ್.ಎಂ. ಠಾಕೂರ್. ಮಸ್ಕಿಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಆವರಣದಲ್ಲಿ ಭಾನುವಾರ 2001ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮುಗಿಸಿದ್ದ 100 ವಿದ್ಯಾರ್ಥಿನಿಯರು ಒಟ್ಟುಗೂಡಿ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಡಿ ಗುರುಗಳನ್ನು ಸ್ಮರಿಸುವ ಗುರುವಂದನೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿಸಿದರು. 25 ವರ್ಷಗಳ ಹಿಂದೆ ಮಕ್ಕಳಿಗೆ ನೀಡಿದ ನೈತಿಕ ಶಿಕ್ಷಣದಿಂದಲೇ ಇಂದು ಹಳೆ ವಿದ್ಯಾರ್ಥಿನಿಯರು ಮತ್ತೆ ಶಾಲೆಯತ್ತ ಬಂದು ಅಕ್ಷರ ಕಲಿಸಿದ ಗುರುಗಳನ್ನು ಒಗ್ಗೂಡಿಸಿ ಸನ್ಮಾನಿಸಿ ಗೌರವಿಸಿ ಗುರುಗಳ ಋಣ ತೀರಿಸುವ ಕೆಲಸ ಮಾಡುತ್ತಿದ್ದಾರೆ. ಅಕ್ಷರ ಕಲಿಸಿದ ಗುರುವನ್ನು ಮರೆಯದೆ 25 ವರ್ಷಗಳ ನಂತರವೂ ಸ್ಮರಿಸುವ ಕೆಲಸಕ್ಕೆ ಮುಂದಾಗಿರುವ ಹಳೆ ವಿದ್ಯಾರ್ಥಿನಿಯರ ಕಾರ್ಯ ಶಾಲೆಯ ಪ್ರಸ್ತುತ ಮಕ್ಕಳಿಗೆ ಆದರ್ಶವಾಗಿದೆ ಅಂತ ತಾಲೂಕಿನ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕ ಆರ್.ಎಂ. ಠಾಕೂರ್ ಹರ್ಷ ವ್ಯಕ್ತಪಡಿಸಿದರು. ನಿವೃತ್ತ ಶಿಕ್ಷಕರಾದ ಎಚ್.ಬಿ. ಮಸರುಕಲ್, ದೈಹಿಕ ಶಿಕ್ಷಕರು ಚೆನ್ನಬಸವ ಮೇಟಿ, ಮಡಿವಾಳಯ್ಯ, ನಂದಿಕೋಲಮಠ, ಬಸಪ್ಪ ತನಿಖೇದಾರ್, ಪಂಪಾಪತಿ ಹೂಗಾರ್ ಮತ್ತಿತರರು ಮಾತನಾಡಿ, ನಿವೃತ್ತರಾದ ನಂತರವೂ 25 ವರ್ಷಗಳ ಹಿಂದಿನ ವಿದ್ಯಾರ್ಥಿನಿಯರು ಸ್ಮರಿಸಿ ಕರೆದಿರುವುದು ಅತಿ ಹೆಚ್ಚು ಸಂತಸ ಉಂಟು ಮಾಡಿದೆ. ಗುರಿ ಸಾಧನೆಗೆ ಗುರು ಇರಬೇಕು ಅಂತ ಮಾತಿದೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಗುರುವನ್ನು ಮರೆಯುವ ಸಂಸ್ಕೃತಿ ಹೆಚ್ಚಿದೆ ಅಂತ ಅವರು ಇಂತಹ ಪರಿಸ್ಥಿತಿಯಲ್ಲೂ ಗುರುಗಳನ್ನು ನೆನಪು ಮಾಡಿಕೊಂಡಿರುವ ಹಳೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಹಿತನುಡಿಗಳು ನುಡಿದರು. ನಂತರ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ನಿವೃತ್ತ ದೈಹಿಕ ಶಿಕ್ಷಕ ಚೆನ್ನಬಸವ ಮೇಟಿ ಅವರು, ನಿಮ್ಮ ತಂದೆ ತಾಯಿ ದುಡಿದು ಕೂಲಿ ಮಾಡಿ ನಿಮ್ಮನ್ನು ಶಾಲೆಗೆ ಕಳಿಸಿದ್ದಾರೆ. ನೀವು ಚೆನ್ನಾಗಿ ಓದುವ ಮೂಲಕ ಅವರ ಆಶಯಗಳನ್ನು ಈಡೇರಿಸುವ ಸಂಕಲ್ಪ ಹೊತ್ತುಕೊಂಡು ವಿದ್ಯೆಗೆ ವಿನಯವೇ ಆಭರಣ ಎಂಬುದನ್ನು ಮರೆಯದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದು ಇಂದು ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನೆ ಕಾರ್ಯಕ್ರಮ ನೆರವೇರಿಸಿ ಗೌರವಿಸಿದ್ದು ಭವಿಷ್ಯದ ಮಕ್ಕಳಿಗೆ ಮಾದರಿ. ವಿವಿಧ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಿರುವ ಹಳೆ ವಿದ್ಯಾರ್ಥಿಗಳಾದ ಸುನೀತಾ ಎಸ್.ಆರ್. ಶಂಕರಮ್ಮ, ಶ್ರೀದೇವಿ, ಲಕ್ಷ್ಮೀ ರಾಠೋಡ್, ಸುನೀತಾ ಎಸ್. ಗೌರಮ್ಮ, ಕವಿತಾ ಗಣಚಾರಿ, ವಿಜಯಲಕ್ಷ್ಮಿ, ಅಂಜನಾ ಇವರೆಲ್ಲರೂ ಸ್ಪರ್ಧಾತ್ಮಕ ಯುಗದಲ್ಲಿ ಶ್ರಮ, ಕನಸು, ಸತತ ಪ್ರಯತ್ನ ಮೂಲಕ ಸರ್ಕಾರಿ ಮತ್ತು ಖಾಸಗಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರ ಆದರ್ಶವೇ ಮುಂಬರುವ ವಿದ್ಯಾರ್ಥಿಗಳ ಟರ್ನಿಂಗ್ ಪಾಯಿಂಟ್ ಆಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಹಳೆಯ 106 ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಎಲ್ಲ ಟೀಚರ್ಸ್ನ ಮೀಟ್ ಆಗಿಬಿಟ್ಟು ಸ್ಟೂಡೆಂಟ್ಸ್ನ ಮೀಟ್ ಆಗಿಬಿಟ್ಟು ಮತ್ತೆ ನಮ್ಮ ಚೈಲ್ಡ್ಹುಡ್ ಡೇಸ್ ಎಲ್ಲ ನೆನಪು ಬರ್ತಾ ಇದೆ. ಎಷ್ಟು ಎಕ್ಸೈಟ್ ಆಗಿದ್ದೀವಿ ಅಂದರೆ ಸ್ಟೂಡೆಂಟ್ಸ್ ಟೀಚರ್ಸ್ ಎಲ್ಲ ಸೈಲೆಂಟ್ ಆಗಿರೋದು ನಾವು ಇರ್ತಾನೆ ಇಲ್ಲ. ಅಷ್ಟೇ
ಎಕ್ಸೈಟ್ ಆಗಿದ್ವಿ, ಅಷ್ಟು ಖುಷಿ ಆಗಿದ್ವಿ. ಫೈನಲಿ ಸಕ್ಸಸ್ಫುಲ್ ಆಯಿತು ಪ್ರೋಗ್ರಾಮ್ ಅಂತೂ. ಟೀಚರ್ಸ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು, ಒಳ್ಳೆ ರೀತಿ ಚೆನ್ನಾಗಾಯ್ತು ನಮ್ಮ ಪ್ರೋಗ್ರಾಮ್ಸ್ ಅಂತ ಹೇಳಿದ್ರು. ಅದು ಮಾತ್ರ ಭಾಳ ಖುಷಿ ಆಯಿತು. ಈಗ ಮುಂಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು? ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು? ಏನೇ ಆಗಲಿ ಫ್ರೆಂಡ್ಶಿಪ್ ಮಾತ್ರ ಬಿಟ್ಕೊಡ್ಬಾರ್ರಿ. ಅವ್ರು ಯಾವುದೇ ಊರಲ್ಲಿ ಇರಲಿ, ಎಲ್ಲೇ ಇರಲಿ, ಅದಕ್ಕೆ ಮಾತ್ರ ಡಿಸ್ಟರ್ಬ್ ಮಾಡಬಾರ್ರಿ. ನೀವು ಡೈಲಿ ಭೇಟಿ ಆಗಬೇಕು, ಡೈಲಿ ಕಾಂಟ್ಯಾಕ್ಟ್ ಆಗಬೇಕಂತಿಲ್ಲ. ಏನಾದರೂ ಫಂಕ್ಷನ್ ಇದ್ದಾಗ ಬಟ್ ಅಟ್ಲೀಸ್ಟ್ 1 ಇಯರ್ ಆಯಿತು, 2 ಇಯರ್ಸ್ ಗೆಟ್ ಟುಗೆದರ್ ಮಾಡ್ಕೊರಿ. ಫ್ರೆಂಡ್ಶಿಪ್ ಮಾತ್ರ ಯಾವಾಗ ಬಿಟ್ಕೊಡ್ಬಾರ್ರಿ. ಯಾಕಂದರೆ ಇವಾಗಿನ ಜನ್ರೇಷನ್ಗೆ ಇವಾಗಿನ ಜಸ್ಟ್ ಚೈಲ್ಡ್ಹುಡ್ಸ್ಗೆ ಏನಾಯಿತು, ಟೀಚರ್ಸ್ಗಾಯಿತು, ಆಮೇಲೆ ಸ್ಟೂಡೆಂಟ್ಸ್ ಬಗ್ಗೆ ಆಯಿತು, ಫ್ರೆಂಡ್ಶಿಪ್ ಬಗ್ಗೆ ಆಯಿತು, ಏನು ವ್ಯಾಲ್ಯೂ ಗೊತ್ತಿಲ್ಲ. ಇದನ್ನು ನಾವು ಆಮೇಲೆ ಅದ್ರ ಬಗ್ಗೆ ರಿಗ್ರೆಟ್ ಮಾಡ್ಕೊಂಡ್ರೆ ಅದಕ್ಕೇನು ಯೂಸ್ ಇರೋಂಗಿಲ್ಲ. ಫ್ರೆಂಡ್ಶಿಪ್ ಮಾತ್ರ ಯಾವಾಗ ಬಿಟ್ಕೊಡ್ಬಾರ್ದು. ಟೀಚರ್ಗೆ ಎಷ್ಟು ವ್ಯಾಲ್ಯೂ ಕೊಡಬೇಕು ಅಷ್ಟು ಕೊಡ್ರಿ, ಟೀಚರ್ ರೆಸ್ಪೆಕ್ಟ್ ಕೊಡ್ರಿ, ಅವ್ರನ್ನ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡಿ, ಅಷ್ಟೇ ಹೆದರಿಕೆ ಏನಿರಿ. ಟೀಚರ್ಸ್ಗೆ ಮಾತ್ರ ಜಾಸ್ತಿ ವ್ಯಾಲ್ಯೂ ಕೊಡ್ರಿ. ಥ್ಯಾಂಕ್ ಯು. SSLC ಪರೀಕ್ಷೆ ಮುಗಿಸಿ ಹೋದ್ರಿ ಇಲ್ಲಿಂದ, ಮತ್ತು ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಾಯಿದ್ರಿ. ಇದೇ ನಮ್ಮ ಪಕ್ಕದ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಜೈಲರ್ ಆಗಿ ಕೆಲಸ ಮಾಡ್ತಾಯಿದ್ರಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅನಿಸಿಕೆ ಏನು? ಹಾಯ್ ಬಸ್ ಇಲ್ಲಿ ಬಂದಿದ್ದ ನಂತರ ಖುಷಿ, ಸ್ನೇಹ ಸಮ್ಮಿಲನ ಮತ್ತು ಗುರುವಂದನ ಕಾರ್ಯಕ್ರಮಕ್ಕೆ ನಾನು ಬಂದಿರೋದು. ಆಮೇಲೆ ಇಲ್ಲಿ ನೋಡಿ ನಾನೆಲ್ಲ ಗುರುಗಳು ನೋಡಿ ಫಸ್ಟನ್ನು ಭಾಳ ಸಂತೋಷ ಆಯಿತು. ಆಮೇಲೆ ನಾನೆಲ್ಲ ಫ್ರೆಂಡ್ಸ್ ನೋಡಿ ತುಂಬ ಸಂತೋಷ ಆಯಿತು. ಏನಪ್ಪ ನಾವು ಎಷ್ಟು ಬೇಗ ಬಾಲ್ಯ ಕಳೆದು ಬಿಟ್ಟಿವಲ್ಲ, ಇಷ್ಟು ಬೇಗನೆ 25 ವರ್ಷ ಆಗ್ಬಿಡ್ತು ನಮಗೆ. ಮತ್ತು ಇಲ್ಲಿ ಬಂದ ತಕ್ಷಣ ಈ ಸ್ಕೂಲು ಈಗ ಎಲ್ಲ ನೋಡಿಬಿಟ್ಟು ಗ್ರೌಂಡ್ ಎಲ್ಲ ನೋಡಿ ನಾವು ಮತ್ತೆ ಬಾಲ್ಯ ಜೀವನ ಮತ್ತೆ ನೆನಪಾಯಿತು. ನಾವೇನು ಮತ್ತೆ ಏನು ಹೈಸ್ಕೂಲಲ್ಲಿ ಏನು ಇತ್ತು ನಾವು ಅದೇ ಎಲ್ಲ ಫ್ರೆಂಡ್ಸು ಮತ್ತು ನಮ್ಗೆ ಅದೇ ನೆನಪಾಯಿತು. ಆಮೇಲೆ ಗುರುಗಳನ್ನ ನೋಡಿ ಎಲ್ಲ ಮತ್ತೆ ಮಕ್ಕಳ ಥರನೇ ಆಗಿದ್ವಿ. ಅದೊಂಥರ ಖುಷಿ ಆಯಿತು. ಆಮೇಲೆ ಈ ಸರ್ ಅಂತ ನಮಗೆ ಭಾಳ ಅಂದರೆ ಭಾಳ ಗ್ರೌಂಡಲ್ಲಿ ನಿಂತ್ಕೊಂಡ್ಬಿಟ್ರೆ ವಾಲಿಬಾಲ್ ಹಂಗೆ ಆಡ್ಬೇಕಮ್ಮ, ಖೋಖೋ ಹಿಂಗೆ ಆಡ್ಬೇಕಮ್ಮ ಅಂತ ನಾನು ಎಲ್ಲದಕ್ಕೂ ಹಿಂದೆ ಇರ್ತಿದ್ದೆ. ಯಾವಾಗಲೂ ಸರ್ ಇದರಿಂದನೇ ಯಾವಾಗಲೂ ಮುಂದೆ ಬರೋದು. ಆಮೇಲೆ ಇದೆಲ್ಲ ನೋಡೋದು ಭಾಳ ಸಂತೋಷ ಆಯಿತು. ಏನು ಹೇಳಿ? ಮತ್ತೊಂದು ಸಲ ನಾವು ಎಲ್ಲ ವಿದ್ಯಾರ್ಥಿನಿಯರೇನು ಸೇರ್ತಾ ಹಳೆ ಇದ್ದೀವಿ, ನೆನಪುಗಳು ಸೇರೋದಕ್ಕೆ ನಾವು ಕೆಲವೊಂದಿಷ್ಟು ಹುಡುಗಿಯರು ಏನಿದ್ದೀವಲ್ಲ ತುಂಬ ಕಷ್ಟಪಟ್ಟಿದ್ದೀವಿ. ಈ ನಮ್ಮದೊಂದು ಗ್ರೂಪ್ ಇದೆ, ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ. ಆ ಗ್ರೂಪ್ ಸುಮಾರು 7-8 ವರ್ಷದಿಂದ ಇದೆ. ಅದರಲ್ಲಿ ಸ್ವಲ್ಪ ಜನ ಮಾತ್ರ ನಾವು ಸ್ಟೂಡೆಂಟ್ಸ್ ಇದ್ದಿದ್ದು. ಇತ್ತೀಚೆಗೆ ಒಂದು 6 ತಿಂಗಳಿಂದ ಎಲ್ಲ ಫ್ರೆಂಡ್ಸ್ ಕನೆಕ್ಟ್ ಆಗಿದ್ದಾರೆ. ಆ ಫ್ರೆಂಡ್ಸ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಕೆಲವು ಸ್ಟೂಡೆಂಟ್ಸ್ ನಾವೆಲ್ಲ ಕಷ್ಟಪಟ್ಟು ಸೇರಿಸಿದ್ವಿ. ಇವತ್ತಿನ ದಿನ ಮರೆಯಲಾರದಂಥ ದಿನ. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳನ್ನು ನಾವು ಸ್ನೇಹಿತರನ್ನು 25 ವರ್ಷದ ನಂತರ ಭೇಟಿ ಆಗ್ತಾ ಇದ್ದೀವಿ. ಆ ಒಂದು ಖುಷಿ ಮಾತನ್ನ ಹೇಳಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕಪ್ಪ ಅಂದರೆ, ಮಸ್ಕಿನಲ್ಲಿ ಇತಿಹಾಸ ಸೃಷ್ಟಿ ಆಗ್ತಾ ಇದೆ. ಯಾಕಂದರೆ ಬಾಲಕಿಯರ ಪ್ರೌಢಶಾಲೆಯಲ್ಲಿ ನಮ್ಮ ಹಿಂದೆ ಆಗಿರ್ತಕ್ಕಂಥ ಮತ್ತು ನಮ್ಮ ಮುಂದೆ ಆಗಿರ್ತಕ್ಕಂಥ ಸ್ಟೂಡೆಂಟ್ಸು ಮಾಡ್ತಾ ಇರೋದು ನಮ್ಮ ಬ್ಯಾಚು ಫಸ್ಟು. 2001ನೇ ಬ್ಯಾಚು ಇದು ಫಸ್ಟು. ಅದಕ್ಕೆ ನಮಗೆ ಎಲ್ಲ ಶಿಕ್ಷಕರ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ದ ಸಪೋರ್ಟ್ ಇದೆ. ಎಲ್ಲ ಸ್ನೇಹಿತರ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯನ್ನು ಕಾಣ್ತಾ ಇದೆ ಕೂಡ ಇನ್ನು ಮುಂದೆ. ಅದಕ್ಕೆ 2 ದಿವಸದಿಂದ 3 ದಿವಸದಿಂದ ನಮಗೆ ಮೇಟಿ ಸರ್ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಆಮೇಲೆ ಈ ಪ್ರೆಸೆಂಟ್ ಏನೇ ಬಾಲಕಿಯರ ಏನು HM ಸರ್ ಮತ್ತು ಪಪ್ಪತ್ ಸರ್ ಇದೆಲ್ಲ ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ. ಇನ್ನು ಏನು ಮಾತು ಹೇಳ್ಬೇಕಂತಲೇ ಗೊತ್ತಾಗ್ತದೆ. ಥ್ಯಾಂಕ್ ಯು.